ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಮಕರ ರಾಶಿಯ ಫಲದ ಚಿಂತನೆಯನ್ನು ಮಾಡೋದಿದ್ರೆ ಕರ್ಮಪತಿಯಾದಂತಹ ಗ್ರಹ ಸಪ್ತಮದಲ್ಲಿರುವಂತಹದ್ದು, ದ್ವಿತೀಯದಲ್ಲಿ ರಾಹು, ರಾಶ್ಯಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾದಂತಹ ಗ್ರಹ ತೃತೀಯದಲ್ಲಿರುವಂತಹದ್ದು, ಷಷ್ಠದಲ್ಲಿ ರವಿ ಬುಧ ಗ್ರಹರಿರುವಂತಹದ್ದು, ಚಂದ್ರಗ್ರಹನಿರುವಂತಹದ್ದು ಇತ್ಯಾದಿ ರಾಶಿಚಕ್ರ ಚಿಂತನೆಗಳು ಕಂಡು ಬರ್ತಾ ಇದೆ. ಕರ್ಮಪತಿ ಕರ್ಮ ಕ್ಷೇತ್ರ ಹೇಳುವಂತಹದ್ದು ತೃಪ್ತಿದಾಯಕವಾದಂತಹ ಸ್ಥಿತಿಯಲ್ಲಿರ್ತದೆ ಹೇಳುವಂತಹ ಫಲ, ಮತ್ತೆ ಅಭಿವೃದ್ಧಿಯ ಅನುಭವಗಳನ್ನು ಕೂಡ ತಮಗೆ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಂತ ಉದ್ಯಮವನ್ನು ಮಾಡುವಂಥವರಿಗೂ ಕೂಡ ಒಂದಷ್ಟು ಧನಾತ್ಮಕವಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಭೂಮಿಯಿಂದ ಒಂದಷ್ಟು ಲಾಭಗಳು, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡುವುದರಿಂದ ಒಂದಷ್ಟು ಅಭಿವೃದ್ಧಿಗಳು, ಲಾಭಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಎಲ್ಲಿಯೋ ಒಂದು ರೀತಿಯಲ್ಲಿ ಅನಿರೀಕ್ಷಿತವಾದಂತಹ ಸಂಪನ್ಮೂಲಗಳನ್ನು ಕಳೆದುಕೊಳ್ಳುವಂತಹ ಯೋಗ ಫಲಗಳು, ಅನಿರೀಕ್ಷಿತವಾಗಿ ಸಂಪನ್ಮೂಲಗಳ ನಷ್ಟ ಆಗುವಂತಹ ಯೋಗ ಫಲ ಅಂದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ರಾಂಗ್ ಇನ್ವೆಸ್ಟ್ಮೆಂಟ್ ಹೇಳುವಂತಹದ್ದು ತಮ್ಮಿಂದ ಆಗುತ್ತದೆ ಹೇಳುವಂತಹ ಫಲವನ್ನು ಸೂಚನೆ ಕೊಡ್ತಾ ಇದೆ. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂತಹದ್ದು, ಮಕ್ಕಳಿಂದ ತೃಪ್ತಿದಾಯಕವಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಆರೋಗ್ಯ ವಿಷಯವಾಗಿ ಒಂದಷ್ಟು ಜಾಗ್ರತೆಯನ್ನು ಮಾಡಬೇಕಾದಂಥ ಅವಶ್ಯಕತೆಗಳುಂಟು. ಹೃದಯ ಸಂಬಂಧವಾದಂತಹ ಆರೋಗ್ಯ ವಿಷಯ ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು, ಅಂತಹ ಸ್ಥಿತಿಗಳು, ಅಂತಹ ಅನುಭವಗಳು ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಅದಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡಬೇಕು. ವೈದ್ಯರ ಸಲಹೆಗಳ ಮೂಲಕ ಅದನ್ನು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾದಂತಹ ಅಗತ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸ್ವಲ್ಪ ಜಾಗೃತೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅಗತ್ಯತೆಗಳು, ಎಲ್ಲಿಯೋ ಒಂದು ರೀತಿಯಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಂಡು ಬರುವಂತಹ ಯೋಗ ಫಲಗಳು. ಇನ್ನು ಚತುರ್ಥದಲ್ಲಿರುವಂತಹ ಕುಜ ಮಾತಾ ಸುಹೃನ್ಮಾ ತುಲಭಾಗಿನಿಯೌ ಅಂತ, ಅರ್ಥಾತ್ ತಾಯಿ ಅಥವಾ ಸೋದರ ಮಾವ ಇತ್ಯಾದಿ ವ್ಯವಸ್ಥೆಗಳಲ್ಲಿ ಇಲ್ಲಿಯೋ ಒಂದು ರೀತಿಯಲ್ಲಿ ಅವರ ಆರೋಗ್ಯದ ವ್ಯತ್ಯಾಸಗಳಾಗುವಂಥದ್ದು, ಅದು ನಿಮಗೆ ನೇರವಾಗಿ ಕನೆಕ್ಟ್ ಆಗುವಂತಹ ಸಂದರ್ಭಗಳು ನಿರ್ಮಾಣ ಆಗುವಂಥದ್ದು. ಇಂತಹ ಪ್ರಸಂಗಗಳು, ಇಂತಹ ಅನುಭವಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಶಿವಪ್ರೀತಿಗಾಗಿ ಉಪಾಸನೆಯನ್ನು ಮಾಡುವಂಥದ್ದು ಅಥವಾ ಆಂಜನೇಯ ಪ್ರೀತಿಗಾಗಿ ಉಪಾಸನೆಯನ್ನು ಮಾಡುವಂಥದ್ದು. ಸಹಜವಾಗಿ ಅವರ ಅಷ್ಟೋತ್ತರ ಶತನಾಮ, ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದು, ಜೊತೆಯಲ್ಲಿ ಶಿವನ ಆಲಯಕ್ಕೆ ಹೋಗುವುದು, ಆಂಜನೇಯನ ಆಲಯಕ್ಕೆ ಹೋಗುವುದು, ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡುವುದು, ಅಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಕೊಡುವುದು. ಇದನ್ನು ಮಾಡುವುದರಿಂದ ಒಂದಷ್ಟು ಸಮಾಧಾನದ ಒಂದು ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ ಉಂಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.